ಹಾಯ್, ನಿಮಗೆ ಇವತ್ತು ಹೇಳ್ತಾ ಇರೋದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮತ್ತು ಫಿನಾನ್ಷಿಯಲ್ ಅನಾಲಿಸಿಸ್. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾನು ಅದರಲ್ಲಿ ಹೇಳ್ತಾ ಇದ್ದೀನಿ. ರಿಸೀವಬಲ್ ವೆರಿ ವೆರಿ ಬ್ಯಾಕ್ ಬೇನ್ ಆಫ್ ದ ಕಂಪನಿ. ಹೆಂಗೆ ಅಂತಂತಂದ್ರೆ ರಿಸೀವಬಲ್ ಡಿಲೇ ಆಯ್ತು ಅಂತಂತಂದ್ರೆ ನೆಗೆಟಿವ್ ಸ್ಟಾಕ್ ಆಗುತ್ತೆ, ಸೇಲ್ಸ್ ಡೌನ್ ಆಗುತ್ತೆ. ಸೇಲ್ಸ್ ಹೇಗೆ ಡೌನ್ ಆಗುತ್ತೆ ಅಂತ ಕೇಳ್ತೀರಾ? ಇದು ಹೇಗೆ ವರ್ಕ್ ಆಗುತ್ತೆ ನಿಮಗೆ ಅಂತ ಗೊತ್ತಿರುತ್ತೆ ನಿಮಗೆ, ಆದ್ರೂ ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಸ್, ಈ ಆಪರೇಷನ್ ಸೈಕಲ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಸೇಲ್ಸ್, ರಿಸೀವಬಲ್ ಮತ್ತೆ ಕ್ಯಾಶ್. ಇದೇ ತರ ನಂಬರ್ ಆಫ್ ಸೈಕಲ್ಸ್ ಏನಾಗುತ್ತೆ ಜಾಸ್ತಿ ಆದಂಗೆಲ್ಲ ನಿಮ್ದು ಏನಾಗುತ್ತೆ, ಫಂಡ್ ರೊಟೇಟ್ ಆಗ್ತಾ ಇರುತ್ತೆ. ಅದೇ ಏನಾಗುತ್ತೆ, ನಂಬರ್ ಆಫ್ ಡೇಸ್ ಜಾಸ್ತಿ ಆದಾಗ, ಕಲೆಕ್ಷನ್ ಸ್ಟಕ್ ಆದಾಗ ನಂಬರ್ ಆಫ್ ಸೈಕಲ್ ಕಮ್ಮಿ ಆಗುತ್ತೆ, ಟರ್ನ್ ಓವರ್ ಕಮ್ಮಿ ಆಗುತ್ತೆ, ಮತ್ತೆ ಇದು ನೆಗೆಟಿವ್ ಕ್ಯಾಶ್ ಬರುತ್ತೆ. ನೀವು ಫಂಡ್ ಇನ್ನೊಂದು ಬಿಸ್ನೆಸ್, ಇನ್ನೊಂದಿಗೆ ಪ್ರಾಜೆಕ್ಟ್ಗಾಗ್ಲಿ, ಇನ್ನೊಂದು ಆರ್ಡ್ರಿಗೆ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅಮೌಂಟ್ ಎಲ್ಲಿಂದ ಬರುತ್ತೆ ಅಂತ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಕಲೆಕ್ಷನ್ ಅನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗುತ್ತೆ. ವಿತ್ ಏಜಿಂಗ್ ರಿಪೋರ್ಟ್, ವಿತ್ ಎಕ್ಸಿಕ್ಯೂಷನ್ ಸಮ್ಮರಿ ನೀಟಾಗಿ ಮಾಡಬೇಕಾಗತ್ತೆ. ವಿತ್ ಇನ್ ದ ಡ್ಯೂ ಡೇಟ್ ಒಳಗೆ ಆಗ್ಲಿಲ್ಲ ಅಂತಂತಂದ್ರೆ ವೆರಿ ಸ್ಟ್ರಿಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಯಾಕೆ ಕಲೆಕ್ಷನ್ ಬರ್ತಾ ಇಲ್ಲ ಅಂತ ಫಾಲೋ ಅಪ್ ಮಾಡ್ಕೊಂಡು ಮೇಂಟೈನ್ ಮಾಡೋದು ಬೆಟರ್. ಎರಡನೇದು ಸ್ಟಾಕ್ ಮ್ಯಾನೇಜ್ಮೆಂಟ್ ವೆರಿ ಟಫೆಸ್ಟ್ ಜಾಬ್. ಯಾಕಂತಂದ್ರೆ ಸ್ಟಾಕ್ ತುಂಬಾನೇ ಹೋಲ್ಡಿಂಗ್ ಆದಂಗೆಲ್ಲ ಫಂಡ್ ಕೂಡ ಇಲ್ಲಿ ಕೂಡ ಸ್ಟಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಸ್, 15 days ಸ್ಟಾಕಿಗೂ 200 ಸ್ಟಾಕಿಗೂ ಫಂಡು ಹೋಲ್ಡಿಂಗ್ ಆಗಿರುತ್ತೆ. ಸ್ಪೀಡಾಗಿ ಆದಂಗೆ ಮೂಮೆಂಟು ಫಂಡ್ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಅಥವಾ 200 days ನಿಂದು ಸ್ಟಾಕ್ಸ್ ಮೂಮೆಂಟ್ ಆದ್ರೆ ಫಂಡ್ ಏನಾಗುತ್ತೆ, ಸ್ಟಾಕಲ್ಲಿ ಸ್ಟಕ್ ಆಗುತ್ತೆ. ಹಂಗಾಗಿ ನೀವು ಮೂವೇಬಲ್, ನಾನ್ ಮೂವೇಬಲ್ ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಮೂವೇಬಲ್ ಸ್ಟಾಕ್ಸ್ಗೆ ಮೇಜರ್ ಪ್ರಯಾರಿಟಿ ಕೊಡಿ, ಅದರಲ್ಲಿ ಇನ್ವೆಸ್ಟ್ ಮಾಡಿ. ಪ್ರಾಫಿಟ್ ಓರಿಯೆಂಟೆಡ್ ಆಗಿರೋದು ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್, ನಾನ್ ಮೂವೇಬಲ್ ಸ್ಟಾಕ್ಸ್ ಏನಿದೆ ಆದಷ್ಟು ಅದನ್ನ ಕಮ್ಮಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನ 30 days, 60 days, 90 days ಹೋದಂಗೆಲ್ಲ ತುಂಬಾನೇ ಅಬ್ಸರ್ವೇಷನ್ ಮಾಡಿ ಅದನ್ನ ಸೇಲ್ ಮಾಡೋದಕ್ಕೆ ಟ್ರೈ ಮಾಡಿ. ಥರ್ಡ್, ಪೇಬಲ್ ಟಫೆಸ್ಟ್ ಜಾಬ್. ಕ್ಯಾಶ್ ಮ್ಯಾನೇಜ್ಮೆಂಟ್ ಮಾಡೋದು ಈ ಒಂದು ಪೇಬಲ್ ಅಲ್ಲಿ ಟಫೆಸ್ಟ್ ಜಾಬ್. ಇಲ್ಲಿ ರಾ ಮೆಟೀರಿಯಲ್ ಪೇಬಲ್ ಇರುತ್ತೆ, ಓವರ್ ಹೆಡ್ಸ್ ಇರುತ್ತೆ, ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ ಇರುತ್ತೆ, EMIs ಇರುತ್ತೆ. ಇದನ್ನ ಹೇಗ್ ಮಾಡೋದು ಒಂದು ಟಫೆಸ್ಟ್ ಜಾಬ್. ಹಾಗಾಗಿ ನೀವೇನ್ ರಿಸೀವಬಲ್ ಡ್ಯೂ ಡೇಟ್ ಇದೆ ಆ ಡ್ಯೂ ಡೇಟ್ ರಿಸರ್ವ್ ಆಗಿ ಇಟ್ಕೊಂಡು ಪೇಬಲ್ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ. ಆ ಪೇಬಲ್ ಪ್ಲಾನಿಂಗ್ ಅಲ್ಲೂ ಪ್ರಯಾರಿಟಿ ವೈಸ್, ನಾನ್ ಪ್ರಯಾರಿಟಿ ವೈಸ್, ಡೆಟ್, ಲೀವು, ಇದ್ರ ವೈಸ್ ಪ್ಲಾನ್ ಮಾಡ್ಕೊಂಡು ಓವರ್ ಪೇಬಲ್ ಅನ್ನ ನೀಟಾಗಿ ಕಮಿಟೆಡ್ ಆಗಿ. ಮತ್ತೆ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್ ಮತ್ತೆ EMI ಆಬ್ಲಿಗೇಷನ್ ಏನಿದೆ ಇದು ಕೂಡ ನಿಮಗೆ ಫಾರ್ ಡಿಫಿಕಲ್ಟ್. ಏನಾಗುತ್ತೆ ಅಂದ್ರೆ ಒನ್ಸ್ ಕ್ರಾಸ್ ಆಯ್ತು
ಟೈಮ್ ಲೈನು ಅಂದಾಗ ನೀವು ತುಂಬಾನೇ ಡಿಫಿಕಲ್ಟ್ ಆಗುತ್ತೆ. ಪೆನಾಲ್ಟಿ ಬರುತ್ತೆ, ಲೇಟ್ ಫೀಸ್ ಹಾಕ್ತಾರೆ, EMI ಇದಾಯ್ತು ಅಂತಂದ್ರೆ ಸಿಬಿಲ್ ಹೊಡ್ತಾ ಆಗುತ್ತೆ. ಅದೇ ಸ್ಟ್ಯಾಚ್ಯುಟರಿ ಲೈಕ್ GST ಆಗಲಿ, SAPF ಡಿಲೇ ಆಯ್ತಂದ್ರೆ ನೋಟಿಸ್ ಇಶ್ಯೂ ಆಗುತ್ತೆ. ಇದೆಲ್ಲ ಇಶ್ಯೂಸ್ ಇರುತ್ತೆ. ಹಾಗಾಗಿ ಪೇಬಲ್ ಹ್ಯಾಂಡಲ್ ಮಾಡೋದು ವೆರಿ ಟಫೆಸ್ಟ್ ಜಾಬ್. ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದು ಬೆಟರು. ನೆಕ್ಸ್ಟ್, ಫ್ರೆಶರ್ ಪ್ಲಾನಿಂಗ್. ಅವಾಯ್ಡ್ ಅನ್ನೆಸೆಸರಿ ಲೋನ್ಸ್. ಅನ್ನೆಸೆಸರಿ ಲೋನ್ ಅನ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ಏನನ್ನ ಇನ್ಕ್ರಿಮೆಂಟಲ್ ಸೇಲ್ಸ್ ಇದ್ರೆ ಅಥವಾ ROI ಇದ್ರೆ ಮಾತ್ರ ಸೇಲ್ಸ್ ಲೋನ್ ತಗೊಳ್ಳಿ, ಅದರ್ವೈಸ್ ಲೋನ್ ತಗೊಳಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಒಂದು ಮಿಷಿನರಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ. ಆ ಮಿಷಿನರಿಯಲ್ಲಿ ಇನ್ಕ್ರಿಮೆಂಟಲ್ ಸೇಲ್ಸ್ ಇದ್ದು ಪ್ರೊಡಕ್ಷನ್ ಕೆಪಾಸಿಟಿ ರೈಸ್ ಆಗಂಗಿದ್ದು ಅದ್ರ ತಕ್ಕನಾಗಿ ROI ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಮಾತ್ರನೇ ಲೋನ್ ತಗೊಳ್ಳಿ. ಅದರ್ವೈಸ್ ROI ಇಲ್ಲ, ಅಡಿಷನಲ್ ಕೆಪಾಸಿಟಿ ಇಲ್ಲ ಅಥವಾ ಸೇಲ್ಸ್ ಇಲ್ಲ ಅಂದಾಗ ಅನ್ನೆಸೆಸರಿ ಲೋನ್ ಹೋಗಕ್ ಹೋಗ್ಬೇಡಿ. ಫಿಫ್ತ್, ರಿಸರ್ಚ್ ಯುಟಿಲೈಸೇಷನ್ಸ್. ರಿಸರ್ಚ್ ಅನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಲೈಕ್ ಅಸೆಟ್ ಯುಟಿಲೈಸೇಷನ್ಸ್, ಟೆಕ್ನಾಲಜಿ ಯುಟಿಲೈಸೇಷನ್ಸ್, ಮ್ಯಾನ್ ಪವರ್ ಯುಟಿಲೈಸೇಷನ್ಸ್. ಅಸೆಟ್ ಯುಟಿಲೈಸೇಷನ್ ಈಗ ಹೇಗೆ ಅಂತಂತಂದ್ರೆ, ಓನ್ ಬಿಲ್ಡಿಂಗ್ ಇರ್ತಂತ ತಿಳ್ಕೊಳ್ಳಿ ನಿಮ್ದು. ಎಂಟೈರ್ ಬಿಲ್ಡಿಂಗ್ ಅನ್ನೆಸೆಸರಿ ಏನಾಗೈತೆ ಅಂತಂದ್ರೆ ಅವ್ರ ಸ್ಪೇಸ್ ತುಂಬಾನೇ ಇದೆ ಅಂತಂದಾಗ ಅದನ್ನ ನಿಮ್ಮ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಹಿಡ್ಕೊಂಡು ಅದನ್ನ ಬೇರೆ ಆಕ್ಟಿವಿಟಿಗೋ ಅಥವಾ ರೆಂಟಿಗೋ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಅದೇ ತರ ಟೆಕ್ನಾಲಜಿ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಮ್ಯಾನ್ ಪವರ್ ಯುಟಿಲೈಸೇಷನ್ ಏನಾಗುತ್ತಪ್ಪ ಅಂತಂದ್ರೆ, ಯುಟಿಲೈಸ್ ಮಾಡ್ಕೊಂಡಿದ್ದಾಗ ನಿಮಗೆ ತುಂಬಾನೇ ಹೊಡೆತಾಗುತ್ತೆ. ಅದೇ ತರ ಟೆಕ್ನಾಲಜಿ ಅಂಡ್ ಟೀಮ್ ಎರಡು ಪ್ರಾಪರ್ ಆಗಿ ಬಿಸ್ನೆಸ್ ಮಾಡ್ಕೊಂಡಾಗ ನಿಮ್ಮ ಬಿಸ್ನೆಸ್ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಅದರ್ವೈಸ್ ನೀವು ಸ್ಟ್ರಗಲ್ ಆಗ್ತೀರಾ. ಸೊ ಈಗ ಏನು ಇಷ್ಟೊತ್ತು ಹೇಳಿದ್ದೆ ಅವೆಲ್ಲವನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಥ್ಯಾಂಕ್ ಯು.